ಮನೆಯಲ್ಲಿ ಇಬ್ಬರೇ ಇದ್ರೆ ರೇಷನ್ ಕಾರ್ಡ್ ಕೊಡಲ್ವಂತೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಅವ್ರಿಗೇನ್ ಮಾಡೋದು ಈಗ? ಮನೆಯಲ್ಲಿ ಇಬ್ಬರೇ ಇದ್ರೆ ಯಾವನ್ರಿ ಕಾನೂನು ಮಾಡಿದವ್ರು ಯಾರು? ಒಳ್ಳೆ ತಲೆಗೆ ಅವನಿಗೆ. ಮನೆಯಲ್ಲಿ ಇಬ್ರು ಇದ್ರೆ ಕಾರ್ಡ್ ಇಲ್ವಂತೆ, 4 ಜನ ಬೇಕಂತೆ. ಮತ್ತೇನ್ ತಿನ್ಬೇಕು? ಆಗ ಒಬ್ಬರೇ ಇರ್ತಾನಪ್ಪ, ಮದುವೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಅವನಿಗೆ ರೇಷನ್ ಕಾರ್ಡ್ ಇಲ್ವಾ? ಯಾವನ್ರಿ ಕಾನೂನು ಮಾಡೋದು? ಇದನ್ನೆಲ್ಲ ಉಲ್ಟಾ ನೇತಾಡಿಸ್ಬೇಕಂತವ್ರನ್ನೆಲ್ಲ ನೋಡಿ. ಸರ್ಕಾರದ ಸೌಲಭ್ಯ ಮನೆ ಮನೆಗೆ ತಲುಪಿಸ್ತೀನಿ ಅಂತಾರೆ. ನಾವು ಕಟ್ಟ ಕಡೆಯವರ ಪರ ನಿಲ್ತೇವೆ ಅಂತ ಹೇಳ್ತಾರೆ. ನಮ್ಮ ನಡೆ ಬಡವರ ಕಡೆ, ನಮ್ಮ ನಡೆ ದಲಿತರ ಕಡೆ. ಇಡ್ಲಿ ತಿನ್ನೋ ಏನ್ ಡ್ರಾಮಾ ಎಲ್ಲ ಮಾಡ್ತಾರೆ. ಅಂಗಡಿಯಿಂದ ತಗೊಂಬರ್ದು ಇಡ್ಲಿ ತಿನ್ನೋದು ಯಾಕೆ? ದಲಿತರ ಮನೆಗೆ ನೀವು ಹೋಗ್ಬೇಡಿ, ನಿಮ್ಮ ಮನೆಗೆ ದಲಿತರನ್ನ ಕರೆಸಿ, ಮುಗೀತು, ಕೇಳಕತ್ತ ನಾಟಕ ಬಂದ್ ಅಲ್ವಾ? ದಲಿತರ ಮನೆಗೆ ಇವ್ರು ಹೋಗೋದಂತೆ. ನೀವ್ಯಾರು? ಅದೇ ಹಿಂಗೆ ಇವತ್ತು ಈಗ ಹೇಳ್ಬಾರ್ದಂತೆ, ಏನೋ ಪರಿಷ್ಠ ವರ್ಗ ಪರಿಷ್ಠ ಜಾತಿ ಅಂತ ಹೇಳ್ಬೇಕಂತ. ಆಯ್ತು, ಓಕೆ. ನಮ್ಮ ನಡೆ ಬಡವರ ಕಡೆ, ನಮ್ಮ ನಡೆ ದಲಿತರ ಮನೆಗೆ. ನೀವ್ ಯಾಕೆ ದಲಿತರ ಮನೆಗೆ ಹೋಗ್ತೀರಿ? ಹೋಗ್ಬೇಡಿ ನನ್ನ ಪ್ರಕಾರ. ಅಲ್ಲಿ ಹೋಗ್ಬಿಟ್ಟು ಆ ಪ್ಲಾಸ್ಟಿಕ್ ಪ್ಲೇಟ್ ತಗೊಂಡು ಹೊರಗಡೆಯಿಂದ ಇಡ್ಲಿ ತಗೊಂಡ್ಬಂದು ತಿನ್ನೋದಕ್ಕಿಂತ ನಾನೊಂದು ಐಡಿಯಾ ಕೊಡ್ಲಾ? ನಿಮ್ಗೆ ತಾಕತ್ತಿದ್ಯಾ? ನಿಮ್ಮ ಮನೆ ಕರೆಸ್ಕೊಳ್ಳಿ. ನಿಮ್ಮನೆ ಕರೆಸ್ಕೊಂಡು ನಿಮ್ಮ ಮನೆಯ ಒಳಗೆ ಅವರನ್ನ ಕೂರಿಸಿ ಅವರ ಜೊತೆ ನೀವು ತಿಂಡಿ ಮಾಡಿ. ಅದು 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 ಆಕ್ಚುಲಿ ಚೆನ್ನಾಗಿರೋದು. ಇರ್ಲಿ, ನಾನು ಯಾಕೆ ಹೇಳಿದೆ ಅಂತಂದ್ರೆ ಈಗಲೂ ಕೂಡ ಆ ದಾರ್ಷ್ಯ ಯಾವ ತರ ಇದೆ ಅಂತ ಬಾಯಲ್ಲಿ ಹೇಳ್ತೀವಿ, ಮಾನಸಿಕವಾಗಿ ಇನ್ನೂ ಹೋಗಿಲ್ಲ ನಮಗೆ. ಅದು ಭಾಷಣ ಮಾಡಕ್ ಸಿಕ್ಕರೆ ಗೊತ್ತಲ್ಲ, ನಾವು ಬಡವರ ಪರ ಅದು ಮಾಡದೆ ಇದು ಮಾಡದೆ ಫ್ರೀ ಸೀರೆ ಹಂಚಿದೆ ಅಷ್ಟೇ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ವೃದ್ಧ ದಂಪತಿ ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀನಿ ಯಾದಗಿರಿಯಿಂದ. ಏನವರ ಸಮಸ್ಯೆ ಕೇಳೋಣ ಬನ್ನಿ. ಎಸ್, ಹೀಗೆ ಊರುಗೋಲು ಹಿಡಿದು ತಗಡಿನ ಶೆಡ್ ಎದುರು ನಿಂತಿರೋ ವೃದ್ಧ ದಂಪತಿ. ಇರೋಕೆ ನೆಟ್ಟಿಗೆ ಸೂರಿಲ್ಲ, ಹೊಟ್ಟೆ ತುಂಬಾ ಉಣ್ಣೋಣ ಅಂದ್ರೆ ರೇಷನ್ ಕೂಡ ಇಲ್ಲ, ದುಡಿದು ತಿನ್ನೋಣ ಅಂದ್ರೆ ಮೈಯಲ್ಲಿ ಶಕ್ತಿನೂ ಇಲ್ಲವಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ರಸ್ತಾಪುರ ಗ್ರಾಮದಲ್ಲಿ. ಈ ವೃದ್ಧ ದಂಪತಿಗಳದ್ದು ನರಕ ಯಾತನೆಯ ಜೀವನ ಆಗೋಗಿದೆ. ಒಂದ್ ಚೀಟಿ ಬಾರ್ದು ಕೊಟ್ಟಾನ ಮನ್ನಿ, ಈಗ 2 ಸಾವಿರ ಆಯ್ತು. 2 ಕಿಲೋ ಹಾಕ್ಲಕ್ಕ ತಿಂದ್ರ ನೀ ತಿಂದಿಲ್ಲ ಅನ್ಬಾರ್ದು, 2 ಕಿಲೋ ವೈದ್ಯ ಹಾಕ್ತಾರ. ಈ ತಾಯಿ ಹೆಸರು ರುತ್ತಮ್ಮ ಹಾಗೂ ಗಂಡನ ಹೆಸರು ಹನುಮಂತ. ಇವರ ಇಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ವೃದ್ಧ ದಂಪತಿಗೆ ಮಕ್ಕಳಿಲ್ಲ, ಮಕ್ಕಳು ಇಲ್ಲದೆ ಇರೋದ್ರಿಂದ ಯಾರು ನೋಡ್ಕೊಳ್ಳೋರು ಇಲ್ಲ. ನೀರಿನ ಕಷ್ಟ ಅದ, ಮನಿದು ಬಹಳ ಕಷ್ಟ ಆದ್ರಿ. ಇದ್ದಿದ್ದದ ಎಲ್ಲೋಸ್ ಮನಿ, ನಮ್ಗೆ ಚಾಟ್ ಇಲ್ಲ. ದಯ ಮಾಡಿಗೆಸಿ ಸರ್ಕಾರದವರು ನಮ್ಮನ್ನ ಕೈ ಇಡ್ಬೇಕು, ಕೈ ಬಿಡಬಾರ್ದು. ನಾವು ಮುದುಕ್ರಿ, ಮಕ್ಕಳಿಲ್ಲ, ಮರುಗಳಿಲ್ಲ, ನೀವು ಸಹಾಯ ಮಾಡ್ಬೇಕು. ಇದ್ದರ್ನ ನೋಡ್ಬಾರ್ದು, ಇಲ್ದರ್ನ ಬಾಳು ನೀವು ಪೈಕಾಗಿ ಹಿಡ್ಕೊಂಡು ನಮ್ನ ಸಲುಬೇಕು. ಯಾಕಂದ್ರೆ ಸರ್ಕಾರದವರು ನಿಮ್ಗ ಕೈ ಕಾಲ್ನಾಗ ಹಿಡ್ಕೊಂತೀವಿ. ನಮ್ಗೆ ಚಾಟ್ ಬೇಕು, ನಮ್ಗೆ ನೀರ್ ಬೇಕು, ನಮ್ಗೆ ವಯಸ್ಸಾಗ್ಯಾವ. ನೀವು ಬಂದು ನನ್ನಲ್ಲಿಗೆ ಬಂದು ನೀವು ನೋಡಿ ನನಗೆ ಸಹಾಯ ಮಾಡ್ಬೇಕು. ಮನೆ ಬಿದ್ದದ ಸರ್, ಮನೆ ಬಿದ್ದದ, ಎಲ್ಲ ಮಕ್ಕಳೆಲ್ಲ ಮರಲ್ಲ, ಮೊಮ್ಮಕ್ಕಳವ. ಆಯ್ತು ನೋಡಿ ಸರ್, ನಮ್ದು ಏನಿಲ್ಲ, ಸನೆ ಮಾಡಿ. ತಾಯಿ ತಂದಿಲ್ಲ, ಯಾರಿಲ್ಲ ನಮ್ಗೆ. ಹಣದವ್ರು ತಮ್ಮದವ್ರು ಇದ್ದರೆ ತಮ್ಮ ಒಬ್ಬ ಸತ್ತ. ಶಾಸನ ಕಾರ್ಡ್ ಇಲ್ರಿ. ಹೋಗಿ ತಹಸೀಲ್ದಾರ್ನಲ್ಲಿ ಹೋಗಿ ಆಡು ಬಿದ್ದರೆ ಇಬ್ಬರಿಗೆ ಆಗಲ್ಲ ಅಂತಾನ. 3-4 ಇರ್ಬೇಕಂತ. ಯಾವ್ದು ನಮ್ದು ಏನ್ ಹೇಳ್ಬೇಕು ಪರಿಸ್ಥಿತಿ? ದೇವ್ರ ನೋಡ್ಬೇಕು ನಮ್ನ. ಇರೋ ಒಂದ್ ಶೆಡ್ ಕೂಡ ಸರಿ ಇಲ್ಲ, ಬಿಸಿಲಿಗೆ ಕಾದ್ ಹೋಗಿರುತ್ತೆ, ಮಳೆ ಬಂದ್ರೆ ಸೋರುತ್ತೆ. ಇಂಥ ತಗಡಿನ ಶೆಡ್ ಹಾಕೊಂಡು ಬದುಕ್ತಿದ್ದಾರೆ. ಮನೆಯಲ್ಲಿ ಹುಳು ಹುಪ್ಪಡಿ ಬಂದ್ರು ಕಣ್ ಕಾಣಿಸಲ್ಲ, ಕಿವಿ ಕೇಳೋದಿಲ್ಲ ಈ ವೃದ್ಧ ದಂಪತಿಗೆ. ಊಟ ಆದ್ರೂ ಮಾಡೋಣ ಅಂದ್ರೆ ರೇಷನ್ ಕೂಡ ಸಿಗ್ತಿಲ್ಲ. ಯಾಕಂದ್ರೆ ರೇಷನ್ ಕಾರ್ಡ್ ಮಾಡಿಕೊಡಿ ಅಂದ್ರೆ ಅಧಿಕಾರಿಗಳು 4 ಜನ ಬೇಕು, ಇಬ್ಬರಿದ್ರೆ ರೇಷನ್ ಕಾರ್ಡ್ ಬರಲ್ಲ ಅಂತಿದಾರಂತೆ. ಹೀಗಾಗಿ ಅವರಿವರು ಕೊಟ್ಟಿದ್ದನ್ನ ತಿಂದು ಬದುಕ್ತಿದ್ದಾರೆ ಈ ವೃದ್ಧರು. ಇಷ್ಟು ಬೇಡಿಕೆ ಅಂತ ನೋಡ್ರಿ, ಮುಂದದ್ದು ನಾನು ಹೆಂಗ ಆಡಂದಿ ಮಂದಿ ನೋಡ್ರಿ. ಕಾಲು ಕೈ ಇದ್ದರು ಹೋಗಿ ಮಾಡ್ಕೊಂತಾರ, ನಮ್ ಕೈ ಇಲ್ಲ, ಕಾಲಿಲ್ಲ. ನಮ್ಗ ಬಾಳ ದಯವಿಟ್ಟುಗೆಸಿ ಸರ್ಕಾರದವರು ನಮ್ನ ಕೈ ಇಡ್ಬೇಕು. ಇಲ್ಲ ರಾಷನ್ ಕಾರ್ಡ್ ಇಲ್ರಿ, ನಮ್ಗ ಬರೀ ಆಧಾರ್ ಕಾರ್ಡ್ ಅದ. ಗಂಡ ಎಟ್ಟು ಇಬ್ರಿ ಇವಿ. ಸರ್ಕಾರಕ್ಕೂ ಹೋಗಿ ಬಂದಿವ್ರಿ, ನಮ್ಗೇನ್ ಕಿವಿಯಾಗ ಹಾಕಲಿಲ್ಲ, ಕುಂತ್ಕೊಂಡಿವ್ರಿ. ಮತ್ತೆ ಏನ್ ಮಾಡ್ತೀವಿ? ಊರಕ್ ಹೋಗ್ತೀವಿ. ಏನೋ ನಿಮ್ಮಂತರು ಪಾವಾಚ ಕೊಡ್ತಾರ. ಈಗ 2 ಸಾವಿರ ಆಯ್ತು. ಹೋಗಿ ಸೊಸೈಟಿಯಾಗ ಹೋಗಿ 2 ಸಾವಿರ ಆಯ್ತು, ಒಂದ್ 2 ಕಿಲೋ ಹಾಕ್ತಾರ. ದೊಡ್ಡವ್ರ ಬಳಿಗೆ ಹೋಗಿ ಒಂದ್ ಸೇರ್ ಹಾಕ್ತಾರ, ಇಸ್ಕೊಂಬಂದು ಹೊಟ್ಟಿ ಬದುಕ್ಲಕೈತಿವಿ ನೋಡ್ರಿ ಮುದುಕರು.
ಇನ್ನು ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಅಜ್ಜಿಗೆ ಸಿಗಬೇಕಾದ ಗೃಹಲಕ್ಷ್ಮಿ ದುಡ್ಡು ಸಿಗ್ತಿಲ್ಲ. ಆದ್ರೆ ಕಳೆದ 3 ವರ್ಷದಿಂದ ವೃದ್ಧೆ ರುತ್ತಮ್ಮಳ ವೃದ್ಧಾಪ್ಯ ವೇತನ ಬಂದ್ ಆಗಿದೆ. ಈಗ ವೃದ್ಧ ಹನುಮಂತನಿಗೆ ಬರುವಂತ ₹1,200 ವೃದ್ಧಾಪ್ಯ ವೇತನವೇ ದಂಪತಿಗೆ ಆಸರೆಯಾಗಿದೆ. ಸರ್ಕಾರ ಗ್ಯಾರಂಟಿ ಯೋಜನೆ ಲಾಭ ಪಡೆಯೋದಕ್ಕೆ ಅಗತ್ಯ ದಾಖಲಾತಿಗಳು ಇಲ್ಲದೆ ವೃದ್ಧ ದಂಪತಿ ಕಷ್ಟಪಡುತ್ತಿದ್ದಾರೆ. ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೂ ವೃದ್ಧ ದಂಪತಿಗೆ ರೇಷನ್ ಕಾರ್ಡ್ ಮಾಡಿಕೊಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಸರ್ಕಾರ ಜನರಿಗೆ ಯೋಜನೆಗಳನ್ನು ಜಾರಿಗೆ ತಂದಿರುತ್ತೆ, ಆದ್ರೆ ಅಧಿಕಾರಿಗಳ ಕಳ್ಳಾಟದಿಂದ ಜನಸಾಮಾನ್ಯರಿಗೆ ಸಿಗಬೇಕಾದ ಯೋಜನೆಯೇ ತಲುಪೋದಿಲ್ಲ. ಸೂಪರ್ 3 ವರದಿಯಿಂದಾದರೂ ಅಧಿಕಾರಿಗಳು ಎಚ್ಚೆತ್ತು ವೃದ್ಧ ದಂಪತಿಗೆ ರೇಷನ್ ಕಾರ್ಡ್ ಮಾಡಿಸಿಕೊಡ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈಗ ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೀನಿ, ನೀವು ಮಾಡಿಲ್ಲ ಅಂತ ನಮ್ಗೆ ಮಾಡಿಸೋಕೆ ಗೊತ್ತಿದೆ ಏನ್ ಮಾಡಬೇಕು ಅಂತೇಳಿ. ರೇಷನ್ ಕಾರ್ಡ್ ಇಲ್ಲ ವೃದ್ಧ ದಂಪತಿಗೆ, ಯಾಕೆ? ಇಬ್ಬರಿದ್ರೆ ಕೊಡಲ್ವಂತ? ಇಬ್ಬರಿದ್ರೆ ಕೊಡಲ್ವಂತ? ನರೇಂದ್ರ ಮೋದಿ ಕೊಡ್ತೀರಾ ಇಲ್ಲೋ? ಒಬ್ಬರೇ ಇರೋದವ್ರು. ನರೇಂದ್ರ ಮೋದಿ ಕೊಡ್ತೀರಾ ಇಲ್ವೇನ್ರೋ? ಯಾವ್ರಿ ಇಂಥ ಕಾನೂನು? ಇಬ್ಬರಿದ್ದವರು ಗಂಡ ಹೆಂಡತಿ ಇರ್ತಾರಪ್ಪ, ಮದುವೆ ಆಗಿ ಏನ್ ಮಾಡ್ಬೇಕು? ಮಕ್ಳು ಇರೋದಿಲ್ಲಪ್ಪ, ಗಂಡ ಹೆಂಡತಿ ಏನ್ ಮಾಡ್ಬೇಕು? ಯಾವನ್ರಿ ಕಾನೂನು ಬರ್ದವ? ಉಲ್ಟಾ ನೇತಾಕಿಸ್ರಿ ಅವನನ್ನ. ರಸ್ತಾಪುರ ಗ್ರಾಮದ ರುತ್ತಮ್ಮ ಹನುಮಂತ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ರಸ್ತಾಪುರದಲ್ಲಿದ್ದಾರೆ. ನೀವೇ ಹೋಗಿ ಮಾಡಬೇಕು. ಅಲ್ಲಿ ಪಿಡಿಒ ಇದಾರಾ? ಇದ್ರೆ ಅವ್ರು ಹೋಗ್ಬೇಕು. 4 ಸದಸ್ಯರಿಗೆ ಮಾತ್ರ ರೇಷನ್ ಕಾರ್ಡ್ ಕೊಡ್ತಾರೆ ಅಂತ ಯಾವ ನನ್ನ ಮಗ ಹೇಳಿದ್ದನ್ನು? ಇದಕ್ಕೊಂದು ಅರ್ಥ ಇದೆಯೇನ್ರಿ? 4 ಜನ ಇದ್ರೆ ಮಾತ್ರ ರೇಷನ್ ಕಾರ್ಡ್ ಕೊಡ್ತಾರೆ ಅಂತ. ಅವನು ಯಾರಾದ್ರೂ ಅದನ್ನು ಹೇಳಿದ್ರೆ ಅವನು ದುಡ್ಡು ಕೊಟ್ಟು ಪಾಸ್ ಆಗಿರ್ಬೇಕು ಆ ಅಧಿಕಾರಿ. ಆಮೇಲೆ 3 ವರ್ಷದಿಂದ ರುತ್ತಮ್ಮಗೆ 65 ವೃದ್ಧಾಪ್ಯ ವೇತನ ಬಂದಾಗಿದೆ. ಮತ್ತೊಬ್ಬರಿಗೆ ₹1,500 ಬರ್ತಾರೆ. 2 ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ರೇಷನ್ ಕಾರ್ಡ್. ವೋಟರ್ ಐಡಿ ಇದೆ ಪಾಪ, ಆಧಾರ್ ಕಾರ್ಡ್ ಇದೆ, ಕೆಲವತ್ರ ಅದು ಇರೋದಿಲ್ಲ. ಉಮಾಕಾಂತ್ ಸರ್ ಅವರ ಗಮನಕ್ಕೆ ತರ್ತೀನಿ. ಉಮಾಕಾಂತ್ ಸರ್ ನಮಸ್ತೆ. ಸರ್ ಇದು ಯಾದಗಿರಿ, ಇದು ರಸ್ತಾಪುರ ಸರ್? ಹೌದು ಸರ್, ರಸ್ತಾಪುರ. ಹೌದು. ಅದು ಯಾಕೆ ಸರ್? ಅದು ಅವ್ರದ್ದು ಈಗ ಈ 4 ಜನ ಬೇಕು ರೇಷನ್ ಕಾರ್ಡ್ಗೆ ಅಂತ ಹೇಳ್ತಾರಂತೆ ಸರ್. 4 ಜನ ಮಿನಿಮಮ್. ಇದು ಹೆಡ್ ಆಫ್ ಅಕೌಂಟ್ ನಾನು ಕರೆಸಿ ಹೇಳಿನಿ. ಮೊನ್ನೆ ಕರೆಸಿದ ಸರ್ ಇಬ್ಬರಿಗೆ, ಅಜ್ಜಿಗೆ ಪ್ಲಸ್ ಮೊಮ್ಮಗಳು ಮಗನಿಗೆ, ಮೊಮ್ಮಗಳು ತಿಂತಿನಿಗೆ ಇರ್ತಾರೆ ಸರ್ ಅವರು. ಅಲ್ಲ ಸರ್, ಈಗ ನಂದೊಂದು ಪ್ರಶ್ನೆ. ಹಾ ಸರ್. ಈಗ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿ ಬರ್ತಾರೆ, ಇಬ್ಬರೇ ಇರೋದು, ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ? ರೇಷನ್ ಕಾರ್ಡ್ ಇರುತ್ತೆ ಸರ್. ಅದೇ ಹೇಳಿ ನಾನು ಫುಡ್ ಸೆಕ್ಷನ್ ಅಲ್ಲಿ ಸಮಸ್ಯೆ ಏನಾಗಿದೆ ಸರ್, ಇವರು ತಂಬು ತಗೋತಾ ಇಲ್ಲ. ಓಕೆ. ತಂಬ ತಗೋತಾ ಇಲ್ಲ ಅಂದ್ರೆ ಮೊಮ್ಮಗಳ ತಿಂತಿನಿಗೆ ಇರ್ತಾಳ, ಮೊಮ್ಮಗಳಿಗೆ ಹೆಡ್ ಆಫ್ ದಿ ರೇಷನ್ ಕಾರ್ಡ್ ಮಾಡಿ ಇವರಿಗೆ ಆಡ್ ಮಾಡಿ ಸೇರಿಸ್ರಪ್ಪ ಅಂತ ಹೇಳಿನಿ. ಅದು ಸದ್ದ ಸರ್ ಏನಾಗಿದೆ, ಗವರ್ಮೆಂಟ್ ಸರ್ ಇದು ಡಿಸೇಬಲ್ ಮಾಡಿದೆ ಅಪ್ಲಿಕೇಶನ್ ಹಾಕ್ರಪ್ಪ, ನಾನು ಎನೇಬಲ್ ಆದ ತಕ್ಷಣ ಅಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳಿನಿ. ಓಕೆ. ಈಗ ಹಾಕಿದಾರೆ? ಇನ್ನೇನು ಹಾಕಿಲ್ಲ ಸರ್. ಕರ್ಕೊಂಬರ್ಲ ಅವ್ರನ್ನ ಗಾಡಿಯಲ್ಲಿ? ಸರ್ ಕರ್ಕೊಂಡು ಬರ್ಲಿಕ್ಕೆ ಅವ್ರಿಗೆ ಊರ್ದವರೇ ಕರ್ಕೊಂಡು ಬಂದಿದ್ರು ಸರ್ ಮೊನ್ನೆ. ಇದು ಹಾಕಿಸಿ ನಾನು RD ನಂಬರ್ ಕೊಡ್ತೀನಿ ಸರ್, RD ನಂಬರ್ ಕೊಡಿ ಅಂತ ಹೇಳಿನಿ. RD ನಂಬರ್ ಕೊಟ್ಟ ತಕ್ಷಣ ನಾನು ಎನೇಬಲ್ ಆದ ತಕ್ಷಣ ಟಾಪ್ ರೇಟ್ ಇದಾಗ ಅವ್ರಿಗೆ ಅಪ್ರೂವ್ ಮಾಡ್ತೀನಿ. ದಯವಿಟ್ಟು ಮಾಡ್ಕೊಡಿ ಸರ್. ಅದು ಆಮೇಲೆ ಏನ್ ಗೊತ್ತಾ, ಈಗ ತಂಬ್ ಬರೋದೇ ಇಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರು ಹೇಳಿದ್ದೆ ಅದನ್ನ. ತಂಬ್ ಬರಂಗಿಲ್ಲ ಅಂದ್ರೆ ನಾನು ಮಮ್ಮಗಳ ಹೆಡ್ ಆಫ್ ಇರ್ಲಿ ಸರ್. ಕೆಲವು ಏಜ್ಗೆ ಏನ್ ಗೊತ್ತಾ, ಏಜ್ ಬಾರ್ ಬಿಟ್ಬಿಡ್ಬೇಕು. ಏನ್ 100 ವರ್ಷ ಬದುಕ್ತಾರ ಅವರೆಲ್ಲ. ಎಸ್ ಸರ್, ಎಸ್ ಸರ್. 100 ವರ್ಷ ಬದುಕ್ತಾರೆ, 5 ವರ್ಷ 10 ವರ್ಷ 20 ವರ್ಷ ಏನೋ ಬದುಕ್ತಾರೆ. ಈಗ ನಾವೇನ್ ಮಾಡ್ಬೇಕು ಅಂತ ಅದಕ್ಕೆ ನಾನೇ ಹೇಳ್ತೀನಿ, ಬೇಕಿದ್ರೆ ಸರ್ಕಾರಕ್ಕೆ ಒಂದು 65 ವರ್ಷ ಅಥವಾ 70 ವರ್ಷ ಇದ್ರೆ ನಿಮ್ಮ ತಂಬಾರ್ ಅಗತ್ಯ ಇಲ್ಲ. ಈ 70 ವರ್ಷ ಬದುಕಿದ್ದೇ ಗ್ರೇಟ್, ಅದೇ ತಂಬಾರ್ ಸರ್. ಇಲ್ಲ ಮಾಡಿಸ್ಕೊಡ್ತೀನಿ ಸರ್. ಒಂದು ಅವ್ರಿಗೆ ಪೆನ್ಷನ್ ಬರ್ತದೆ ಸರ್, ಇಬ್ಬರಿಗೂ ಮುದುಕಮ್ಮ ಅಜ್ಜಿಗೆ ಪೆನ್ಷನ್ ಬರುತ್ತೆ ಸರ್. ಮತ್ತೆ ಇನ್ನೊಂದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ರೇಷನ್ ಶಾಪಿಗೆ ಹೇಳಿ ತಿಂಗಳಿಗೆ 5 ಕೆಜಿ ರೇಷನ್ ಕೊಡಿಸ್ತಾ ಇದೀನಿ ಸರ್, ಕಾರ್ಡ್ ಆಗೋ ತನಕ. ಇಲ್ಲ, ಅದು ಮಾನವೀಯತೆ ಅಲ್ಲ ಸರ್, ಅದು ಅವನ ಜವಾಬ್ದಾರಿ. ಅದು ಎಸ್ ಸರ್, ಮಾನವೀಯತೆ. ಮತ್ತೆ 100 ಕೆಜಿ ಕೊಡಿಸ್ತೀನಿ ಈಗ ಬೇಕಿದ್ರೆ, ದೇವ್ರದ. ಇಲ್ಲ ಪ್ರತಿ ತಿಂಗಳು ಕೊಡ್ಸೋಣ ಅಂತ ಕೊಡಿಸ್ತಾ ಇದೀನಿ. ಒಳ್ಳೆ ಕೆಲಸ ಮಾಡಿದಿರಿಲ್ಲ ಅಂತಲ್ಲ, ಅದನ್ನ ಮಾನವೀಯತೆ ಅಂತ ಹೇಳ್ಬೇಡಿ ದಯವಿಟ್ಟು. ಅದು ಮಾನವೀಯತೆ ಅಲ್ಲ. ಯಾರಿಗೂ ಇಲ್ಲದಿದ್ದವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಆ ಶಕ್ತಿ ಇರುತ್ತೆ, ಕೊಡಬಹುದು ಸರ್. ಕೊಡಿಸ್ತೀನಿ. ಇನ್ನೊಂದು ಇವರಿಗೆ ಮಾತಾಡಿನಿ, ರೇಷನ್ ಕಾರ್ಡ್ ಆದ ತಕ್ಷಣ ಯಾರು ಉಲ್ಟಾ ಮಾತಾಡ್ತಾರೆ ಹೇಳಿ ನನಗೆ. ಒಂದು ರೇಷನ್ ಕಾರ್ಡ್ ಆಗ್ಬೇಕು ಸರ್, ರೇಷನ್ ಕಾರ್ಡ್ ಆಗ್ಬೇಕು ಅವ್ರಿಗೆ ಬರುವಂತ ಅಕ್ಕಿ. ಆಮೇಲೆ 1500 ಮತ್ತೆ ಭಾಗ್ಯಲಕ್ಷ್ಮಿ ಇದ್ರೆ ಆ ತಾಯಿಗೆ ಬರ್ಲಿ ಇನ್ನು 2000 ರೂಪಾಯಿ
ಸರ್ ಭಾಗ್ಯಲಕ್ಷ್ಮಿನ ನಮ್ ಸಿಡಿಪಿ ಮಾತಾಡಿನಿ ರೇಷನ್ ಕಾರ್ಡ್ ಅದು ಬರ್ಬೇಕು, ಅದು ಬರ್ಬೇಕು. ಯಾಕಂದ್ರೆ ಭಾಗ್ಯಲಕ್ಷ್ಮಿಗೂ ವೃದ್ಧಾಪ್ಯ ವೇತನಕ್ಕೂ ಸಂಬಂಧ ಇಲ್ಲ. ಎಸ್ ಸರ್ ಎಸ್ ಸರ್ ಅದು ಸರ್, ನಾನು ನಿಮ್ಮ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಉಮಾಕಾಂತ್ ಅವರೇ, ಸರ್ 100% ನೀವು ಮಾಡ್ತೀರಿ ರೇಷನ್ ಕಾರ್ಡ್ ಒಂದು ಮಾಡಿಸಿ ಸರ್. ಆಮೇಲೆ ವೃದ್ಧಾಪ್ಯ ವೇತನ 1500 ಮತ್ತು ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ 2000 ಬರೋಂಗ್ ನೀವು ಮಾಡ್ಕೊಡ್ಬೇಕು ಸರ್. ನಿಮ್ಗೊಂದು ದೊಡ್ಡ ಸಲ್ಯೂಟ್ ಉಮಾಕಾಂತ್ ಅವರೇ. ಎಸ್ ಸರ್ ವೇತನ ಬರ್ತದೆ ಸರ್, ಪೆನ್ಷನ್ ಭಾಗ್ಯಲಕ್ಷ್ಮಿನೂ ಮಾಡಿಸ್ಕೊಡ್ತೀನಿ. ಇವನ್ ಈವರೆಗೆ ಮಾತಾಡಿನಿ, ಒಂದು ಮನೆನೂ ಶಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಇಷ್ಟಾದ್ರೆ ಇಡೀ ರಾಜ್ಯ ಜನರಿಂದ ನಿಮಗೆ ಸಲ್ಯೂಟ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ಒಳ್ಳೆ ವ್ಯಕ್ತಿ ಅವ್ರು ಪಾಪ ಉಮಾಕಾಂತ್. ಉಮಾಕಾಂತ್ ಇಸ್ ಗುಡ್ ಅಲ್ವಾ? ಇಲ್ಲಿ ಮನೆ ಗೃಹಲಕ್ಷ್ಮಿ ಇಲ್ವಾ? 2000 ಯಾಕೆ 2000 ಬರ್ಬೇಕು ಸ್ವಾಮಿ? ನಿಮಗೆ ಮಹಾಶಾಸನ ಮತ್ತೊಂದು ಯಾವ್ದು ಕ್ಲಬ್ ಆಗೋದಿಲ್ಲ. ಇದು ಅವ್ರಿಗೆ ಬಂದ್ರು ಕೊಡ್ಬೇಕು, ಇವ್ರು ಬಂದ್ರು ಕೊಡ್ಬೇಕು. ಕೊಡಿಸ್ತೀವಿ ರೇ. ಉಮಾಕಾಂತ್ ಹೇಳಿದಾರೆ ಮನೆ ಕೂಡ ಕೊಡಿಸ್ತಾರಂತೆ. ಆಗ್ಲಿ ಬಿಡಿ, ಅದು ಕೂಡ ಮನೆಯಲ್ಲಿ ಇಬ್ಬರೇ ಇದ್ರೆ ರೇಷನ್ ಕಾರ್ಡ್ ಕೊಡಲ್ವಂತೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಅವ್ರಿಗೇನ್ ಮಾಡೋದು ಈಗ? ಮನೆಯಲ್ಲಿ ಇಬ್ಬರೇ ಇದ್ರೆ ಯಾವನ್ರಿ ಕಾನೂನು ಮಾಡಿದವ್ರು ಯಾರು? ಒಳ್ಳೆ ತಲೆಗೆ ಅವನಿಗೆ. ಮನೆಯಲ್ಲಿ ಇಬ್ರು ಇದ್ರೆ ಕಾರ್ಡ್ ಇಲ್ವಂತೆ, 4 ಜನ ಬೇಕಂತೆ. ಮತ್ತೇನ್ ತಿನ್ಬೇಕು? ಆಗ ಒಬ್ಬರೇ ಇರ್ತಾನಪ್ಪ, ಮದುವೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಅವನಿಗೆ ರೇಷನ್ ಕಾರ್ಡ್ ಇಲ್ವಾ? ಯಾವನ್ರಿ ಕಾನೂನು ಮಾಡೋದು? ಇದನ್ನೆಲ್ಲ ಉಲ್ಟಾ ನೇತಾಡಿಸ್ಬೇಕಂತವ್ರನ್ನೆಲ್ಲ ನೋಡಿ. ಸರ್ಕಾರದ ಸೌಲಭ್ಯ ಮನೆ ಮನೆಗೆ ತಲುಪಿಸ್ತೀನಿ ಅಂತಾರೆ. ನಾವು ಕಟ್ಟ ಕಡೆಯವರ ಪರ ನಿಲ್ತೇವೆ ಅಂತ ಹೇಳ್ತಾರೆ. ನಮ್ಮ ನಡೆ ಬಡವರ ಕಡೆ, ನಮ್ಮ ನಡೆ ದಲಿತರ ಕಡೆ. ಇಡ್ಲಿ ತಿನ್ನೋ ಏನ್ ಡ್ರಾಮಾ ಎಲ್ಲ ಮಾಡ್ತಾರೆ. ಅಂಗಡಿಯಿಂದ ತಗೊಂಬರ್ದು ಇಡ್ಲಿ ತಿನ್ನೋದು ಯಾಕೆ? ದಲಿತರ ಮನೆಗೆ ನೀವು ಹೋಗ್ಬೇಡಿ, ನಿಮ್ಮ ಮನೆಗೆ ದಲಿತರನ್ನ ಕರೆಸಿ, ಮುಗೀತು, ಕೇಳಕತ್ತ ನಾಟಕ ಬಂದ್ ಅಲ್ವಾ? ದಲಿತರ ಮನೆಗೆ ಇವ್ರು ಹೋಗೋದಂತೆ. ನೀವ್ಯಾರು? ಅದು ಹಿಂಗೆ ಇವತ್ತು ಈಗ ಹೇಳ್ಬಾರ್ದಂತೆ, ಏನೋ ಪರಿಷ್ಠ ವರ್ಗ ಪರಿಷ್ಠ ಜಾತಿ ಅಂತ ಹೇಳ್ಬೇಕಂತ. ಆಯ್ತು, ಓಕೆ. ನಮ್ಮ ನಡೆ ಬಡವರ ಕಡೆ, ನಮ್ಮ ನಡೆ ದಲಿತರ ಮನೆಗೆ. ನೀವ್ ಯಾಕೆ ದಲಿತರ ಮನೆಗೆ ಹೋಗ್ತೀರಿ? ಹೋಗ್ಬೇಡಿ. ನನ್ನ ಪ್ರಕಾರ ಅಲ್ಲಿ ಹೋಗ್ಬಿಟ್ಟು ಆ ಪ್ಲಾಸ್ಟಿಕ್ ಪ್ಲೇಟ್ ತಗೊಂಡು ಹೊರಗಡೆಯಿಂದ ಇಡ್ಲಿ ತಗೊಂಡ್ಬಂದು ತಿನ್ನೋದಕ್ಕಿಂತ ನಾನೊಂದು ಐಡಿಯಾ ಕೊಡ್ಲಾ? ನಿಮ್ಗೆ ತಾಕತ್ತಿದ್ಯಾ? ನಿಮ್ಮ ಮನೆ ಕರೆಸ್ಕೊಳ್ಳಿ. ನಿಮ್ಮನೆ ಕರೆಸ್ಕೊಂಡು ನಿಮ್ಮ ಮನೆಯ ಒಳಗೆ ಅವರನ್ನ ಕೂರಿಸಿ ಅವರ ಜೊತೆ ನೀವು ತಿಂಡಿ ಮಾಡಿ. ಅದು 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 ಆಕ್ಚುಲಿ ಚೆನ್ನಾಗಿರೋದು. ಇರ್ಲಿ, ನಾನು ಯಾಕೆ ಹೇಳಿದೆ ಅಂತಂದ್ರೆ ಈಗಲೂ ಕೂಡ ಆ ದಾರ್ಷ್ಯ ಯಾವ ತರ ಇದೆ ಅಂತ ಬಾಯಲ್ಲಿ ಹೇಳ್ತೀವಿ, ಮಾನಸಿಕವಾಗಿ ಇನ್ನೂ ಹೋಗಿಲ್ಲ ನಮಗೆ. ಅದು ಭಾಷಣ ಮಾಡಕ್ ಸಿಕ್ಕರೆ ಗೊತ್ತಲ್ಲ, ನಾವು ಬಡವರ ಪರ ಅದು ಮಾಡದೆ ಇದು ಮಾಡದೆ ಫ್ರೀ ಸೀರೆ ಹಂಚಿದೆ ಅಷ್ಟೇ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ವೃದ್ಧ ದಂಪತಿ ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀನಿ ಯಾದಗಿರಿಯಿಂದ. ಏನವರ ಸಮಸ್ಯೆ ಕೇಳೋಣ ಬನ್ನಿ. ಎಸ್, ಹೀಗೆ ಊರುಗೋಲು ಹಿಡಿದು ತಗಡಿನ ಶೆಡ್ ಎದುರು ನಿಂತಿರೋ ವೃದ್ಧ ದಂಪತಿ. ಇರೋಕೆ ನೆಟ್ಟಿಗೆ ಸೂರಿಲ್ಲ, ಹೊಟ್ಟೆ ತುಂಬಾ ಉಣ್ಣೋಣ ಅಂದ್ರೆ ರೇಷನ್ ಕೂಡ ಇಲ್ಲ, ದುಡಿದು ತಿನ್ನೋಣ ಅಂದ್ರೆ ಮೈಯಲ್ಲಿ ಶಕ್ತಿನೂ ಇಲ್ಲವಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ರಸ್ತಾಪುರ ಗ್ರಾಮದಲ್ಲಿ. ಈ ವೃದ್ಧ ದಂಪತಿಗಳದ್ದು ನರಕ ಯಾತನೆಯ ಜೀವನ ಆಗೋಗಿದೆ. ಒಂದ್ ಚೀಟಿ ಬಾರ್ದು ಕೊಟ್ಟಾನ ಮನ್ನಿ, ಈಗ 2 ಸಾವಿರ ಆಯ್ತು. 2 ಕಿಲೋ ಹಾಕ್ಲಕ್ಕ ತಿಂದ್ರ ನೀ ತಿಂದಿಲ್ಲ ಅನ್ಬಾರ್ದು, 2 ಕಿಲೋ ವೈದ್ಯ ಹಾಕ್ತಾರ. ಈ ತಾಯಿ ಹೆಸರು ರುತ್ತಮ್ಮ ಹಾಗೂ ಗಂಡನ ಹೆಸರು ಹನುಮಂತ. ಇವರ ಇಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ವೃದ್ಧ ದಂಪತಿಗೆ ಮಕ್ಕಳಿಲ್ಲ, ಮಕ್ಕಳು ಇಲ್ಲದೆ ಇರೋದ್ರಿಂದ ಯಾರು ನೋಡ್ಕೊಳ್ಳೋರು ಇಲ್ಲ. ನೀರಿನ ಕಷ್ಟ ಅದ, ಮನಿದು ಬಹಳ ಕಷ್ಟ ಆದ್ರಿ. ಇದ್ದಿದ್ದದ ಎಲ್ಲೋಸ್ ಮನಿ, ನಮ್ಗೆ ಚಾಟ್ ಇಲ್ಲ. ದಯ ಮಾಡಿಗೆಸಿ ಸರ್ಕಾರದವರು ನಮ್ಮನ್ನ ಕೈ ಇಡ್ಬೇಕು, ಕೈ ಬಿಡಬಾರ್ದು. ನಾವು ಮುದುಕ್ರಿ, ಮಕ್ಕಳಿಲ್ಲ, ಮರುಗಳಿಲ್ಲ, ನೀವು ಸಹಾಯ ಮಾಡ್ಬೇಕು. ಇದ್ದರ್ನ ನೋಡ್ಬಾರ್ದು, ಇಲ್ದರ್ನ ಬಾಳು ನೀವು ಪೈಕಾಗಿ ಹಿಡ್ಕೊಂಡು ನಮ್ನ ಸಲುಬೇಕು. ಯಾಕಂದ್ರೆ ಸರ್ಕಾರದವರು ನಿಮ್ಗ ಕೈ ಕಾಲ್ನಾಗ ಹಿಡ್ಕಂತೀವಿ. ನಮ್ಗೆ ಚಾಟ್ ಬೇಕು, ನಮ್ಗ್ ನೀರ್ ಬೇಕು, ನಮ್ಗ್ ವಯಸ್ಸಾಗ್ಯಾವ. ನೀವು ಬಂದು ನನ್ನಲ್ಲಿಗೆ ಬಂದು ನೀವು ನೋಡಿ ನನಗೆ ಸಹಾಯ ಮಾಡ್ಬೇಕು. ಮನೆ ಬಿದ್ದದ ಸರ್, ಮನೆ ಬಿದ್ದದ, ಎಲ್ಲ ಮಕ್ಕಳೆಲ್ಲ ಮರಲ್ಲ, ಮೊಮ್ಮಕ್ಕಳವ. ಆಯ್ತು ನೋಡಿ ಸರ್, ನಮ್ದು ಏನಿಲ್ಲ, ಸನೆ ಮಾಡಿ. ತಾಯಿ ತಂದಿಲ್ಲ, ಯಾರಿಲ್ಲ ನಮ್ಗೆ. ಹಣದವ್ರು ತಮ್ಮದವ್ರು ಇದ್ದರೆ ತಮ್ಮ ಒಬ್ಬ ಸತ್ತ. ಶಾಸನ ಕಾರ್ಡ್ ಇಲ್ರಿ. ಆ ಹೋಗಿ ತಹಸೀಲ್ದಾರ್ನಲ್ಲಿ ಹೋಗಿ ಆಟ ಬಿದ್ದಿರನ ಇಬ್ಬರಿಗೆ ಆಗಲ್ಲ ಅಂತಾನ. 3-4 ಇರ್ಬೇಕಂತ. ಯಾವ್ದು ನಮ್ದು ಏನ್ ಹೇಳ್ಬೇಕು ಪರಿಸ್ಥಿತಿ? ದೇವ್ರ ನೋಡ್ಬೇಕು ನಮ್ನ. ಇರೋ ಒಂದ್ ಶೆಡ್ ಕೂಡ ಸರಿ ಇಲ್ಲ. ಬಿಸಿಲಿಗೆ ಕಾದ್ ಹೋಗಿರುತ್ತೆ, ಮಳೆ ಬಂದ್ರೆ ಸೋರುತ್ತೆ.
ಇಂಥ ತಗಡಿನ ಶೆಡ್ ಹಾಕೊಂಡ್ ಬದುಕ್ತಿದ್ದಾರೆ. ಮನೆಯಲ್ಲಿ ಹುಳು ಹುಪ್ಪಡಿ ಬಂದ್ರೂ ಕಣ್ ಕಾಣಿಸಲ್ಲ, ಕಿವಿ ಕೇಳೋದಿಲ್ಲ ಈ ವೃದ್ಧ ದಂಪತಿಗೆ. ಊಟ ಆದ್ರೂ ಮಾಡೋಣ ಅಂದ್ರೆ ರೇಷನ್ ಕೂಡ ಸಿಗ್ತಿಲ್ಲ. ಯಾಕಂದ್ರೆ ರೇಷನ್ ಕಾರ್ಡ್ ಮಾಡಿಕೊಡಿ ಅಂದ್ರೆ ಅಧಿಕಾರಿಗಳು 4 ಜನ ಬೇಕು, ಇಬ್ಬರಿದ್ರೆ ರೇಷನ್ ಕಾರ್ಡ್ ಬರಲ್ಲ ಅಂತಿದಾರಂತೆ. ಹೀಗಾಗಿ ಅವರಿವರು ಕೊಟ್ಟಿದ್ದನ್ನ ತಿಂದು ಬದುಕ್ತಿದ್ದಾರೆ ಈ ವೃದ್ಧರು. ಇಷ್ಟು ಬೇಡಿಕೆ ನೋಡ್ರಿ, ಮುಂದದ ನಾನು ಹೆಂಗ ಆಡಂದಿ ಮಂದಿ ನೋಡ್ರಿ, ಕಾಲು ಕೈ ಇದ್ದರು ಹೋಗಿ ಮಾಡ್ಕೊಂತಾರ, ನಮ್ ಕೈ ಇಲ್ಲ ಕಾಲಿಲ್ಲ. ನಮ್ಗ ಬಾಳ ದಯವಿಟ್ಟು ಸರ್ಕಾರದವರು ನಮ್ನ ಕೈ ಹಿಡ್ಬೇಕು. ಇಲ್ಲ ರಾಷನ್ ಕಾರ್ಡ್ ಇಲ್ರಿ, ನಮ್ಗ ಬರೀ ಆಧಾರ್ ಕಾರ್ಡ್ ಅದ, ಗಂಡ ಎಟ್ಟು ಇಬ್ರಿ ಇವಿ. ಸರ್ಕಾರಕ್ಕೂ ಹೋಗಿ ಬಂದಿವ್ರಿ, ನಮ್ಗೇನ್ ಕಿವಿಯಾಗ ಹಾಕಲಿಲ್ಲ, ಕುಂತ್ಕೊಂಡಿವ್ರಿ. ಮತ್ತೆ ಏನ್ ಮಾಡ್ತೀವಿ, ಊರಕ್ ಹೋಗ್ತೀವಿ. ಏನೋ ನಿಮ್ಮಂತರು ಪಾವಾಚಾರ ಕೊಡ್ತಾರ. ಈಗ 2 ಸಾರಿ ಆಯ್ತು ಹೋಗಿ ಸೊಸೈಟಿಯಾಗ ಹೋಗಿ 2 ಸಾರಿ ಆಯ್ತು, ಒಂದ್ 2 ಕಿಲೋ ಹಾಕ್ತಾರ. ದೊಡ್ಡವ್ರ ಬಳಿಗೆ ಹೋಗಿ ಒಂದ್ ಸೇರ್ ಹಾಕ್ತಾರ, ಇಸ್ಕೊಂಬಂದು ಹೊಟ್ಟಿ ಬದುಕ್ಲಕೈತಿವಿ ನೋಡ್ರಿ ಮುದುಕರು. ಇನ್ನು ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಅಜ್ಜಿಗೆ ಸಿಗಬೇಕಾದ ಗೃಹಲಕ್ಷ್ಮಿ ದುಡ್ಡು ಸಿಗ್ತಿಲ್ಲ. ಆದ್ರೆ ಕಳೆದ 3 ವರ್ಷದಿಂದ ವೃದ್ಧೆ ರುತ್ತಮ್ಮಳ ವೃದ್ಧಾಪ್ಯ ವೇತನ ಬಂದ್ ಆಗಿದೆ. ಈಗ ವೃದ್ಧ ಹನುಮಂತನಿಗೆ ಬರುವಂತ ₹1200 ವೃದ್ಧಾಪ್ಯ ವೇತನವೇ ದಂಪತಿಗೆ ಆಸರೆಯಾಗಿದೆ. ಸರ್ಕಾರ ಗ್ಯಾರಂಟಿ ಯೋಜನೆ ಲಾಭ ಪಡೆಯೋದಕ್ಕೆ ಅಗತ್ಯ ದಾಖಲಾತಿಗಳು ಇಲ್ಲದೆ ವೃದ್ಧ ದಂಪತಿ ಕಷ್ಟಪಡುತ್ತಿದ್ದಾರೆ. ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೂ ವೃದ್ಧ ದಂಪತಿಗೆ ರೇಷನ್ ಕಾರ್ಡ್ ಮಾಡಿಕೊಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಸರ್ಕಾರ ಜನರಿಗೆ ಯೋಜನೆಗಳನ್ನ ಜಾರಿಗೆ ತಂದಿರುತ್ತೆ, ಆದ್ರೆ ಅಧಿಕಾರಿಗಳ ಕಳ್ಳಾಟದಿಂದ ಜನಸಾಮಾನ್ಯರಿಗೆ ಸಿಗಬೇಕಾದ ಯೋಜನೆಯೇ ತಲುಪೋದಿಲ್ಲ. ಸೂಪರ್ 3 ವರದಿಯಿಂದಾದ್ರೂ ಅಧಿಕಾರಿಗಳು ಎಚ್ಚೆತ್ತು ವೃದ್ಧ ದಂಪತಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಡ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈಗ ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೀನಿ, ನೀವು ಮಾಡಿಲ್ಲ ಅಂತ ನಮ್ಗೆ ಮಾಡಿಸೋಕೆ ಗೊತ್ತಿದೆ ಏನ್ ಮಾಡಬೇಕು ಅಂತೇಳಿ. ರೇಷನ್ ಕಾರ್ಡ್ ಇಲ್ಲ